ಕೂಡ CSK ಮತ್ತೆ RCB ಫ್ಯಾನ್ಸ್ ಆಗಿ ಬಂದಿದ್ದೀರಾ. ಹೌದು ಮತ್ತೆ ಯಾರ್ಯಾರಿಗೆ ಹೆಂಗ್ ಸಪೋರ್ಟ್ ಮಾಡ್ತೀರಾ ಮತ್ತೆ ಯಾರು ವಿನ್ ಆಗ್ತಾರೆ ಅಂತ? ಮ್ಯಾಮ್ ನಾವು ಯಾರ್ಯಾರಿಗೆ ಹೆಂಗೋ ಸಪೋರ್ಟ್ ಮಾಡಲ್ಲ. ಆರ್ ಸಿ ಬಿ ಥರನೇ ಸಪೋರ್ಟ್ ಮಾಡ್ತೀವಿ. ಆದರೆ ಇವನು ಆವಾಗಿಂದ CSK ಜರ್ಸಿ ತಗೊಳಕ್ಕೆ ತುಂಬ ಯೋಚನೆ ಮಾಡ್ತಿದ್ದ. ಏನಕ್ಕಂದರೆ ಮ್ಯಾಚ್ 2 ಸಲ ಸೋತ್ಬಿಟ್ಟಿದ್ದಾರಲ್ಲ, ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನಾನು ನನ್ನ ಸ್ವಂತ ದುಡ್ಡು ಕೊಟ್ಟು RCB ಅವನಾಗಿ ಇವನಿಗೆ ಜರ್ಸಿ ದಾನ ಮಾಡಿದ್ದೀನಿ. ನಾವು ಬರೀ RCB ಅವ್ರಿಗೆ ಲಾಯಲ್ ಅಲ್ಲ, CSK ಫ್ಯಾನ್ಸು ಕೂಡ ಅವ್ರೂ ಬೇಕಲ್ವ ನಮಗೆ. ಈಗ ನಾವು ಯಾರ ಹತ್ರ ಮಾತಾಡೋಕ್ಕಾಗುತ್ತೆ, ನಾವು ಗೆಲ್ತಾನೆ ಇರ್ತೀವಿ. ಈಗ ಮಾತಾಡೋಕ್ಕೊಬ್ರು ಬೇಕಲ್ಲ, ಅದಕ್ಕೋಸ್ಕರನೇ ಇವನಿಗೆ ಜರ್ಸಿ ಕೊಟ್ಟು ಇವಾಗ ಒಳಗಡೆ ಕರ್ಕೊಂಡೋಗಿ ಹೆಚ್ಚು ಕಡಿಮೆ ಆದಾಗ ಒಂದು ಸ್ವಲ್ಪ ನೋಡ್ಕೋತೀನಿ. ಇವನು ಸುಮ್ಮನೆ ಕಂಟೆಂಟ್ಗೋಸ್ಕರ ಮಾತಾಡ್ತಾ ಇದ್ದಾನೆ. ನಮ್ಮ ಟೀಮ್ 2 ದಿವಸದಿಂದ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ, ಸೊ ನಾವು ಸಪೋರ್ಟ್ ಎನ್ಕರೇಜ್ ಮಾಡೋಕ್ಕೆ ಬಂದಿದ್ದೀವಿ. ನೋಡೋಣ ಮ್ಯಾಚ್ ಹೆಂಗೆ ಹೋಗುತ್ತೆ ಅಂತ. ಸ್ವಲ್ಪ ಯಂಗ್ಸ್ಟರ್ಸ್ ಬಂದಿದ್ದಾರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಸ್ವಲ್ಪ ಇಂಜುರಿ ಆಗಿಬಿಟ್ಟು ಆಚೆ ಕೂತಿದ್ದಾರೆ. ಮೇಯ್ನಾಗಿ ನಮ್ಮ ಧೋನಿ ಇಲ್ಲ ಗೈಡ್ ಮಾಡೋಕ್ಕೆ, ಸೊ ಅದೇ ರೀಸನ್. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ನಾವು CSK ಸಪೋರ್ಟ್ ಮಾಡೋದೇ ಧೋನಿಗೋಸ್ಕರ. ಧೋನಿ ಇಲ್ಲದೆ ಇರೋದು ನಮ್ಗೆ ತುಂಬ ಬೇಜಾರಾಯಿತು. ಅಟ್ಲೀಸ್ಟ್ ಒನ್ಸ್ ನೋಡೋಣ ಅವ್ರನ್ನ ಅಂತಲೇ ಅಂದ್ಕೊಂಡ್ವಿ. ಇವಾಗ ಅವ್ರು ಏನಾದರೂ ಸ್ಟೇಡಿಯಮಲ್ಲಿ ಕಾಣಿಸ್ಕೊಬಿಟ್ರೆ ತುಂಬ ಖುಷಿ ಆಗಿಬಿಡುತ್ತೆ. ಗೊತ್ತಿಲ್ಲ ಅವ್ರು ಬಂದಿದ್ದಾರೋ ಇಲ್ವೋ ಅಂತ. ಟಿಕೆಟ್ ಆನ್ಲೈನು ಆ್ಯಪಲ್ಲಿಂದ ತೆಗೆಸ್ತಾರೆ. ಹೌದು ಇಲ್ಲ, ಅದು ಮಾಮೂಲಿ ಫ್ರೆಂಡ್ಶಿಪ್, ನಾವು ಅಷ್ಟೇ ಮಾಮೂಲಿ ಮ್ಯಾಚ್ ಮುಗಿತೆ, ಆಮೇಲೆ ಎಲ್ಲ ಒಂದೇ. ನಾವು ಎಲ್ಲ ಅಕ್ಕಪಕ್ಕದವ್ರೆ, ಇಲ್ಲ ಅದರಲ್ಲೇನು. ನಾವು ಕಾಲೇಜಿಂದ ಫ್ರೆಂಡ್ಸೇ, ನಾವು ಕಾಲೇಜಿಂದ ಹಿಂಗೆ ಇದ್ದೀವಿ, ಅದೇನಿಲ್ಲ. ಓನ್ಲಿ ಬಿಕಾಸ್ ಆಫ್ ಧೋನಿ ಅಷ್ಟೇ. ಆರ್ ಸಿ ಬಿ ಅಂದ್ರೆ ಬೆಂಗಳೂರಲ್ವಾ, ಕರ್ನಾಟಕದವರು. ಸೊ ಇನ್ಯಾರಿಗೆ ಸಪೋರ್ಟ್ ಮಾಡೋಣ ನಾವು? ಅವರು ಧೋನಿಗೋಸ್ಕರ ಸಪೋರ್ಟ್ ಮಾಡ್ತಿರೋದು, CSK ಅನ್ನೋದಕ್ಕಲ್ಲ, ಧೋನಿಗೋಸ್ಕರ. ನಾವು RCB ಗೋಸ್ಕರ. ಇನ್ಯಾರು? ವಿರಾಟ್ ಕೊಹ್ಲಿ. ಅವ್ರದಾ? ಏನಕ್ಕೆ? ಚಾನ್ಸೇ ಇಲ್ಲ, ಅದೆಲ್ಲ ಸುಳ್ಳು. ಚಾನ್ಸೇ ಇಲ್ಲ. ವರ್ಲ್ಡ್ ಕಪ್ ತನಕ ಅವ್ರು ಆಡ್ತಾರೆ ಅಂತ ನಮ್ಮ ಹೋಪ್. ವರ್ಲ್ಡ್ ಕಪ್ ತನಕ ಅವ್ರು ಆಡ್ತಾರೆ ಅಂತ ನಮ್ಮ ಹೋಪು. ಅವರು ಆಡ್ತಾರೆ, ಫಾರ್ಮಲ್ಲಿ ಇದ್ದಾರೆ, ಅವರು ಆಡ್ತಾರೆ. ನಿಜನಾ? ನಮ್ಮ ಧೋನಿನೇ ಆಡ್ತಿದ್ದಾರೆ ಇನ್ನು, ಸೊ ವಿರಾಟ್ ಕೊಹ್ಲಿನೂ ಆಡ್ತಾರೆ, ಅಫ್ಕೋರ್ಸ್ ಆಡ್ತಾರೆ. ಇನ್ನೊಂದು ಅಟ್ಲೀಸ್ಟ್ ಒಂದು 3-4 ಸೀಸನ್ಸ್ ಆಡೇ ಆಡ್ತಾರೆ ಅವರು. ಮೇ ಬಿ ಫ್ಯಾಮಿಲಿ ಟೈಮ್ಗೋಸ್ಕರ ಅವರು ಇಂಗ್ಲೆಂಡಲ್ಲಿ ಇದ್ದಾರೆ, ಬಟ್ ಸ್ಟಿಲ್ ಹಿಲ್ ಪ್ಲೇ. ಹೌದು, ನಾವು 2 ಸಲ ಬ್ಯಾಟಿಂಗ್ ಆಡ್ಬಿಟ್ಟು ಸೋತಿದ್ದೀವಿ. ಸೊ ಈ ಸಲ ಬೌಲಿಂಗ್ ಚೂಸ್ ಮಾಡಿದರೆ ಸ್ವಲ್ಪ ಬೆಟರ್ ಇರುತ್ತೆ ಅಂತ ಅನಿಸ್ತಿದೆ. ಚಿನ್ನಸ್ವಾಮಿಯಲ್ಲಿ ಚೇಸಿಂಗ್ ಸ್ವಲ್ಪ ಬೆಟರ್ ಅನಿಸುತ್ತೆ. ಎಸ್, ಬೌಲರ್ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ 209 ಹೊಡೆದ್ವಿ ಲಾಸ್ಟ್ ಮ್ಯಾಚು, ಡಿಫೆಂಡ್ ಮಾಡೋಕ್ಕಾಗಿಲ್ಲ. ಈ ಸಲ ಬೌಲರ್ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಡ್ಯುವೆಲ್ ಬ್ರೇವಿಸ್ ಬಂದು ಆಡಿದ್ರೆ ಒಂದು ಹೋಪ್ ಇದೆ ಅವ್ರ ಮೇಲೂ. ಓವರ್ಸೀಸ್ ಪ್ಲೇಯರ್ಸ್ ಯಾರೂ ಇಲ್ಲ, ಸೊ ಡ್ಯುವೆಲ್ ಬ್ರೇವಿಸ್ ಬರ್ತಾರೆ ಅಂತ ಒಂದು ಹೋಪ್ ಇದೆ. ಹೌದು, ಅದು ಟೀಮ್ ಸ್ಟ್ರಾಟರ್ಜಿ. ಅದು ನಾವೇನಾದರೂ ಇಷ್ಟೆಲ್ಲ ಆಗ್ತೀರಾ? ಓಕೆ, ಸೊ ಸಂಜು ಸ್ಯಾಮ್ಸನ್ ಆ್ಯಕ್ಚುಲಿ ಯಂಗ್ ಪ್ಲೇಯರು ತೊಗೊಂಡಿದ್ದಾರೆ. ಟೀಮ್ ಏನೋ ಸ್ಟ್ರಾಟಜೈಸ್ ಮಾಡಿದ್ದಾರೆ. ವಿ ಆರ್ ಸ್ಟ್ಯಾಂಡಿಂಗ್ ವಿತ್ ದ ಟೀಮ್ ಅಷ್ಟೇ. ಅವರು ಏನೋ ಸ್ಟ್ರಾಟಜೈಸ್ ಮಾಡಿದ್ದಾರೆ. ಸಂಜು ಸ್ಯಾಮ್ಸಂಗ್ ಐ ಥಿಂಕ್ ಈಸ್ ಟೇಕಿಂಗ್ ಟೈಮ್ ಟು ಗೆಟ್ ಅಡ್ಜಸ್ಟ್ ಟು ದ ಟೀಮ್. ಸೊ ಮೇ ಬಿ ಈ ಮ್ಯಾಚಲ್ಲಿ ಏನೋ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಒಂದು ಹೋಪ್ ಇದೆ. ನೋಡೋಣ. ವಿ ಆರ್ ಸಪೋರ್ಟಿಂಗ್ ಹಿಮ್ ಅಷ್ಟೇ. ನಮ್ಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಒಳ್ಳೆ ಮ್ಯಾಚ್ ಬರಬೇಕಷ್ಟೇ. ಒಳ್ಳೆ ಮ್ಯಾಚ್ ಇದ್ದರೆ ಅದೇ ಖುಷಿ. ಗೆಲ್ಲೋದು ಅದಂತೂ ಖಂಡಿತ. ಆದರೆ ಇದು ಮಾತ್ರ ಒಳ್ಳೆ ಮ್ಯಾಚ್ ಆದರೆ ತುಂಬ ಖುಷಿಯಾಗಿ ಹೋಗ್ತೀವಿ ಅಷ್ಟೇ. ಒನ್ ಸೈಡೆಡ್ ಆಗಬಾರ್ದು ಮ್ಯಾಚು. ಸ್ವಲ್ಪ ಟಫ್ ಕೊಟ್ಟರೆ ನಾವು ಕೊಟ್ಟಿರೋ ದುಡ್ಡಿಗೆ ಸ್ವಲ್ಪ ವ್ಯಾಲ್ಯೂ ಆಗಲಿ ಅಷ್ಟೇ. ಒನ್ ಸೈಡೆಡ್ ಆಗಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ನಾವೇನು ಹೇಳೋಕ್ಕೆ ಇಷ್ಟಪಡಲ್ಲ. ಚೆನ್ನಾಗಿ ಆಡಲಿ, ನಾವು ಚೆನ್ನಾಗಿ ನೋಡ್ತೀವಿ ಅಷ್ಟೇ. ಕೊಟ್ಟಿರೋ ದುಡ್ಡಿಗೆ ಪೈಸಾ ವಸೂಲಾಗಬೇಕಷ್ಟೇ ನಮಗೆ.